ಸಮಾಜ ಒಡೆಯುವ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಿದ್ದಾರೆ ಸಿಎಂ. ಹೀಗಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಧರ್ಮ ಏನಿದೆ ಅದನ್ನು ಒಡೆಯುವಂತಹ ಒಂದು ಕೆಲಸ ಆಗ್ತಾ ಇದೆ ಕೈ ಸರ್ಕಾರದಿಂದ. ಇದು ದುರಂತವಲ್ಲದೆ ಮತ್ತೇನೂ ಅಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಪ್ರತ್ಯೇಕ ಧರ್ಮ ಅಂತ ಬೆಂಕಿ ಹಚ್ಚಿದ್ರು, ಆದರೆ ಈಗ ಮತ್ತೆ ಜಾತಿ ಗಣತಿ ಅಂತ ಹೇಳಿ ಬೆಂಕಿಯನ್ನು ಹಚ್ಚುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಈ ಹಿಂದೆ ಕೂಡ ಈ ರೀತಿಯಾಗಿ ಮಾತು ಕೇಳಿ ಬರ್ತಾ ಇತ್ತು, ಹೇಳ್ತಾ ಇದ್ರು. ಕಾಂಗ್ರೆಸ್ ಮೇಲೆ ಅನೇಕ ಆರೋಪಗಳು ಕೇಳಿ ಬರ್ತಾ ಇತ್ತು. BJP ಮತ್ತು ಕಾಂಗ್ರೆಸ್ ಇವರೆರಡು ಒಬ್ರಿಗೊಬ್ರು ಆರೋಪ ಮಾಡ್ಕೊಳ್ಳೋದು ಸಾಮಾನ್ಯ. ಆದರೆ ಈಗ ಸಮಾಜ ಒಡೆಯುವಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ ಸಿಎಂ ಅಂತ ಆರೋಪ ಮಾಡ್ತಾ ಇರುವಂಥದ್ದು, ಆಕ್ಷೇಪ ಮಾಡ್ತಾ ಇರುವಂಥದ್ದು. ವೀರಶೈವ ಲಿಂಗಾಯತ ಧರ್ಮ ಏನಿದೆ ಆ ಒಂದು ಧರ್ಮವನ್ನು ಒಡೆಯುವಂಥ ಒಂದು ಕೆಲಸ ಆಗ್ತಾ ಇದೆ. ಇದು ಸರಿಯಲ್ಲ, ಇದು ದುರಂತ ಅಲ್ಲದೆ ಮತ್ತೆ ಇನ್ನೇನು ಅಂತ ಹೇಳಬೇಕು. ಯಾಕಂದರೆ ಈ ರೀತಿಯಾದಂಥ ಒಂದು ಕೆಲಸ ಮಾಡ್ಬೋದು ಸರ್ಕಾರ. ವೀರಶೈವ ಲಿಂಗಾಯತ ಧರ್ಮಗಳೇನಿದೆ ಅವನ್ನು ಒಡೆಯುವಂಥ ಕೆಲಸ ಆಗ್ತಾ ಇದೆ. ಈ ಹಿಂದೆ ಪ್ರತ್ಯೇಕ ಧರ್ಮ ಅಂತ ಹೇಳಿ ಬೆಂಕಿಯನ್ನು ಹಚ್ಚಿದ್ರು ಸಿದ್ದರಾಮಯ್ಯ ಅವರು, ಆದರೆ ಈಗ ಮತ್ತೆ ಜಾತಿ ಗಣತಿ ಅಂತ ಹೇಳಿ ಪದೇ ಪದೇ ಬೆಂಕಿ ಹಚ್ಚುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಈಗಂತ ಹೇಳಿ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಇಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ. ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆಯುವಂಥ ಒಂದು ಕೆಲಸ ಆಗ್ತಾ ಇದೆ. ಇದು ದುರಂತ ಅಲ್ಲದೆ ಮತ್ತೇನೂ ಅಲ್ಲ, ಇದೊಂದು ದೊಡ್ಡ ದುರಂತ ಇದು. ಈ ಹಿಂದೆ ಕೂಡ ಪ್ರತ್ಯೇಕ ಧರ್ಮ ಅಂತ ಹೇಳಿ ಬೆಂಕಿಯನ್ನು ಹಚ್ಚುವಂಥ ಕೆಲಸ ಮಾಡಿದರು ಧರ್ಮಗಳ ಮಧ್ಯೆ. ಈಗ ಮತ್ತೆ ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಬೆಂಕಿ ಹಚ್ಚೋಕ್ಕೆ ಮುಂದಾಗಿದ್ದಾರೆ, ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರು, ಇದು ಸರಿಯಲ್ಲ ಅಂತೇಳಿ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಮಾಜ ಒಡೆಯುವಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ ಈ ರೀತಿ ಮಾಡ್ತಾ ಇರೋದ್ರಿಂದ. ಇದು ಸರಿಯಲ್ಲ. ವೀರಶೈವ ಲಿಂಗಾಯತ ಧರ್ಮಗಳು ಏನಿದೆ ಅವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ, ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಸಿಎಂ ಆಗಿರುವಂಥವ್ರು ಈ ರೀತಿಯ ಮಾತುಗಳನ್ನು ಹೇಳೋದು ಸರಿಯಲ್ಲ, ಇಂಥ ಕೆಲಸ ಮಾಡೋದು ಸರಿಯಲ್ಲ. ಇದು ದುರಂತ, ಇದು ದೊಡ್ಡ ದುರಂತ. ಇದು ದುರಂತ ಅಲ್ಲದೆ ಇನ್ನೇನಂತ ಹೇಳಬೇಕು ನಾವು, ಇನ್ನೇನು ಅಂತ ಹೇಳೋಕ್ಕೆ ಸಾಧ್ಯ. ಹಿಂದೆ ಪ್ರತ್ಯೇಕ ಧರ್ಮ ಅಂತ ಬೆಂಕಿ ಹಚ್ಚಿಬಿಟ್ಟಿದ್ರು, ಪ್ರತ್ಯೇಕ ಧರ್ಮ ಅಂತ ಹೇಳಿದರು. ಈಗ ಮತ್ತೆ ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನು ಯಾವ ರೀತಿ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ. ಇದು ಕೂಡ ಒಂದು ರೀತಿ ಬೆಂಕಿ ಹಚ್ಚುವಂಥ ಕೆಲಸನೇ. ಹೀಗಂತ ವಿಜಯೇಂದ್ರ ತಮ್ಮ ಆಕ್ರೋಶವನ್ನು ಹೊರಗಾಕಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ. ವಿಜಯೇಂದ್ರ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಈ ರೀತಿಯಾದ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾತನಾಡಿರು. ಇವತ್ತು ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಒಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇವತ್ತು ವೀರಶೈವ ಲಿಂಗಾಯತ ಆದಿಯಾಗಿ ಇತರ ಸಮಾಜಗಳನ್ನ ಹೊಡಿತಕ್ಕಂಥ ಕೆಲಸಕ್ಕೆ ಮುಖ್ಯಮಂತ್ರಿ ಕೈ ಹಾಕಿರ್ತಕ್ಕಂಥದ್ದು ನಾಡಿನ ದುರಂತ. ಯಾವತ್ತೂ ಕೂಡ ಈ ರಾಜ್ಯದ ಜನ ಕ್ಷಮಿಸೋದಕ್ಕೆ ಸಾಧ್ಯ ಅಲ್ಲ. ಹಿಂದೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು. ಈಗ ಜಾತಿ ಜನಗಣತಿ ಅಂತೇಳಿ ಇವತ್ತು ಮತ್ತೆ ಸಮಾಜಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ, ಯುವಕರಿಗೆ ಉದ್ಯೋಗ ಕೊಡೋದಕ್ಕಾಗ್ತಾ ಇಲ್ಲ. ಇದ್ರ ಮಧ್ಯೆ ಈ ವಿಷಬೀಜ ಬಿತ್ತವನ್ನ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ, ಇದು ಖಂಡಿತ ಇದು ಸರಿಯಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ನಾಡಿನ ಜನತೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ಬೇಕೆ ಹೊರತು ಸಮಾಜ ಒಡೆಯುವಂತ ಕೆಲಸ ಅವ್ರು ಮಾಡಬಾರ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.